ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಸಮ್ಮರ್ ಸ್ಪೆಷಲ್ ಆಗಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ವೆನಿಲಾ ಐಸ್ ಕ್ರೀಮ್. ವೆನಿಲಾ ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗೋಂಥ ರೆಸಿಪಿ. ಇದನ್ನು ನಾವು ಯಾವಾಗ ಬೇಕಾದ್ರೂ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮಾಡೋದು ಕೂಡ ಸುಲಭ. ಬೇರೆ 3 ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಈಸಿಯಾಗಿ ನಿಮ್ಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ, ಸುಮಾರು ಒಂದು 200 ml. ಸೊ ಹಾಗೆ ಇಲ್ಲಿ ಮಿಲ್ಕ್ ಮೇಡ್ ತಗೊಂಡಿದ್ದೀನಿ, ಅಂದರೆ ಕಂಡೆನ್ಸ್ ಮಿಲ್ಕು. ಸುಮಾರು ಇದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬೇಕಾಗುತ್ತೆ. ಇಲ್ಲಿ ವೆನಿಲಾ ಎಸೆನ್ಸ್, ಐಸ್ ಕ್ರೀಮ್ದು ಎಸೆನ್ಸ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು. 3 ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ನೀವು ಈಸಿಯಾಗಿ ಐಸ್ ಕ್ರೀಮ್ ಮಾಡ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಫ್ರೆಶ್ ಕ್ರೀಮ್ನ ನೀವು ಮಾಡೋಕ್ಕೆ ಮುಂಚೆ ಒಂದು 15 ನಿಮಿಷ ಫ್ರೀಝರಲ್ಲಿ ಇಡಬೇಕು, ಅಂದರೆ ಐಸ್ ಆಗುತ್ತೆ. ಆ ಫ್ರೀಝರಲ್ಲಿ ಇಟ್ಟು ಆ ನಂತರ ನೋಡಿ, ಇವಾಗ ಎಲೆಕ್ಟ್ರಿಕ್ ಬ್ಲೆಂಡರಲ್ಲಿ ಮಾಡ್ತಾ ಇದ್ದೀನಿ. ಸೊ ಅಕಸ್ಮಾತ್ ನಿಮಗೆ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ ಅಂದರೆ ನಾರ್ಮಲ್ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು. ಆದರೆ ನೀವು ಮಿಕ್ಸಿ ಜಾರಲ್ಲಿ ಮಾಡೋಕ್ಕೆ ಮುಂಚೆ ಆ ಮಿಕ್ಸಿ ಜಾರ್ನು ಕೂಡ ನೀವು ಫ್ರೀಝರಲ್ಲಿ ಇಟ್ಟು ಒಂದು 15 ನಿಮಿಷ ಆನಂತರ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಒಂದು 10 ನಿಮಿಷ ನಾನು ಬ್ಲೆಂಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಜಸ್ಟ್ ಮೀಡಿಯಮ್ ಸ್ಪೀಡಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಮಾಡಿದೆ. ಇವಾಗ ಕ್ರೀಮ್ ಸ್ವಲ್ಪ ತಿಕ್ಕಾಗಿದೆ. ಇಂಥ ಟೈಮಲ್ಲಿ ನಾವು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ವೆನಿಲಾ ಎಸೆನ್ಸ್, ಅಂದರೆ ನಾನು ಐಸ್ ಕ್ರೀಮ್ ಎಸೆನ್ಸ್ ಯೂಸ್ ಮಾಡ್ತೇನೆ. ನೀವು ಬೇಕಂದರೆ ವೆನಿಲಾ ಕೇಕಿಗೆ ಯೂಸ್ ಮಾಡ್ತಾರಲ್ಲ ವೆನಿಲಾ ಎಸೆನ್ಸ್, ಅದು ಕೂಡ ಯೂಸ್ ಮಾಡ್ಕೊಳ್ಳಿ. ಸೇಮ್ ಇದೇ ಪ್ರಾಸೆಸ್ನ ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಫ್ರೆಶ್ ಕ್ರೀಮು, ಕಂಡೆನ್ಸ್ ಮಿಲ್ಕ್ ಅದೆಲ್ಲ ಬೇಕಂದರೆ ಆನ್ಲೈನಲ್ಲೇ ಸಿಗುತ್ತೆ, ಮನೆಯಲ್ಲೇ ಈಸಿಯಾಗಿ ತರಿಸ್ಕೊಬೋದು ನೀವು. ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಇದ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡು ಜಸ್ಟ್ 5 ಮಿನಿಟ್ಸ್, ಅಂದರೆ ಒಂದು 5 ನಿಮಿಷ ಬ್ಲೆಂಡ್ ಮಾಡ್ಕೊತೀನಿ. ಆವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಕ್ರೀಮಿಯಾಗಿ ಬರುತ್ತೆ. ಸೊ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ನೀವು ಇದೇ ರೀತಿಯೇ ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ತಿಕ್ಕಾಗ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಈ ಥರ ಒಂದು ಐಸ್ ಕ್ರೀಮ್ನ ನೀವು ಮನೇಲೇ ಈಸಿಯಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಒಂದು ಬಾಕ್ಸ್ ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಬಾಕ್ಸೇ. ನೀವು ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಕೂಡ ತಗೋಬೋದು. ಇದು ತಗೊಂಡು ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ತಿಕ್ಕಾಗಿರ್ಬೇಕು ಈ ಥರ. ಸೊ ಇವಾಗ ಇದು ರೆಡಿ ಆಗಿದೆ. ನಾನು ಆಲ್ಮೋಸ್ಟ್ ನಿಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಥರ ರೆಸಿಪಿ ನನ್ನ ಚಾನಲಲ್ಲಿ ಸಿಗುತ್ತೆ. ಇವಾಗ ಇದು ಹಾಕಿದ ಮೇಲೆ ಮಿನಿಮಮ್ ಇದನ್ನು ಫುಲ್ ಒಂದು ನೈಟ್ ಬಿಡಬೇಕು. ಸೊ ಮುಚ್ಚಳ ಇದನ್ನು ಮಿನಿಮಮ್ ನೀವು ಇಲ್ಲ ನಾವು ತಿನ್ನಲೇಬೇಕಂದ್ರೆ ಒಂದು 8 ಅವರ್ ಆದರೂ ಬಿಡಬೇಕು, ಇಲ್ಲಾಂದರೆ ಫುಲ್ ಓವರ್ ನೈಟ್ ಬಿಡಬೇಕು. ನಾನು ನೈಟ್ ಫುಲ್ಲು ಬಿಟ್ಟಿದ್ದೆ. ಇವಾಗ ಮರುದಿನ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಓಪನ್ ಮಾಡೋಣ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಪಕ್ಕ ವೆನಿಲಾ ಐಸ್ ಕ್ರೀಮ್ ಬಂದಿದೆ. ಸೊ ಒಂದು ಪ್ಲೇಟಿಗೆ ನಾನು ಚಾಕ್ಲೇಟ್ ಸಿರಪಿಂದ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಐಸದು ಸ್ಪೂನ್ ಬರುತ್ತಲ್ಲ ಅದರಲ್ಲೇ ಒದ್ದೆ ಮಾಡಿ ಯೂಸ್ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಬರೋದಿಲ್ಲ ಐಸ್ ಕ್ರೀಮು. ಸೊ ಒಂದೊಂದು ಸರಿಗೂ ನೀವು ನೀರಲ್ಲಿ ಡಿಪ್ ಮಾಡಿ ಆನಂತರ ಐಸ್ ತಗೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಶೇಪ್ ಕೂಡ ಬಂದಿದೆ. ಸೊ ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಶುಗರ್ದು ಸ್ಪ್ರಿಂಕಲ್ ಬರುತ್ತೆ ಕಲರ್ದು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡೋಕೆ ಕೂಡ ಲುಕ್ ಆಗಿರುತ್ತೆ. ಸೊ ಮಕ್ಕಳು ಕೂಡ ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಾವು ವೆನಿಲಾ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.